ನಾಡಿನ ಸಮಸ್ತ ಅನ್ನದಾತರಿಗೂ ನಮಸ್ಕಾರ. ವಿಶ್ವ ಯೋಗ ದಿನದ ಶುಭಾಶಯಗಳು ಎಲ್ಲರಿಗೂ ಕೂಡ. ಯೋಗ ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ನಮ್ಮ ಹೆಲ್ತನ್ನು ಕಾಪಾಡ್ಕೋಬೋದು. ಹಂಗೆ ಯೋಗ ಅಂದರೆ ಯೋಗ ದಿನ ಅಂತ ನಾವು ಮಾಡಿದ್ವಿ ಅಷ್ಟ. ನಮ್ಮ ಕೆಲಸ ಮಾಡ್ತಾ ಇದ್ರನ ಅದ ಯೋಗ. ಮನೆ ಕೆಲಸ ಮಾಡ್ತಾ ಇರ್ತೀವಿ ನಾವು ಭಾಳ ಅಂದ್ರೆ ನಾವು ಯೋಗನ ಮಾಡಬೇಕು, ಜಿಮ್ಮ ಮಾಡಬೇಕಂತ ಏನೂ ಇಲ್ಲ. ಅರಿಬೆ ಒಗೆಯೋದು ನಾವೇ, ಬಾಂಡೆ ತೊಳೆಯೋದು ನಾವ, ಮೊಸರು ತೊಳೆಯೋದು ನಾವ, ಅಡುಗೆ ಮಾಡೋದು ನಾವ, ಕಸ ಗುಡ್ಸೋದು ನಾವ, ಕಲ್ಲು ಒರೆಸೋದು ನಾವ. ಕೆಲವೊಬ್ರು ನೀವೆಲ್ಲಿ ಮಾಡ್ತೀರ ಅಂತ ಅನ್ಕೋಬೇಡ್ರಿ, ನಾನಾ ಮಾಡ್ತೀನಿ. ಯಾವುದಕ್ಕೆ ಇದಕ್ಕೆಲ್ಲ ಕೆಲಸದಾರನ್ನ ಇಟ್ಟಿಲ್ಲ. ಕೆಲಸ ಮಾಡೋರು ನೋಡಿದ್ರೆ ನನಗೆ ಆಗಲ್ಲ. ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು, ನಮ್ಮ ಆರೋಗ್ಯನ ಕಾಪಾಡ್ಕೊಂತೇವಿ, ಮತ್ತು ನಮ್ಮ ಮನೆ ಕೆಲಸ ನಾವು ಮಾಡ್ಕೊಂಡ್ರೆ ಅದು ನಮಗೆ ಖುಷಿ ಅನಿಸ್ತೈತಿ. ನಮಗೆ ನಾವು ಅಡುಗೆ ಮಾಡ್ಕೊಂಡು ತಿಂದ್ರೆ ನನಗೆ ಭಾಳ ಖುಷಿ ಆಗ್ತೈತಿ. ನನಗೆ ಭಾಳ ಇಷ್ಟ ನಾನು ಅಡುಗೆ ಮಾಡ್ಕೊಂಡು ನಾ ಊಟ ಮಾಡೋಕ್ಕೆ. ನಾನು ಇನ್ನೊಬ್ಬರು ತೊಳೆದ ಬಾಂಡೆ ಎಲ್ಲ ನಾನು ಇಷ್ಟಪಡಲ್ಲ, ಇನ್ನೊಬ್ರು ಕಸ ಹೊಡೆದ್ರೆ ನನಗೆ ಇಷ್ಟ ಆಗಲ್ಲ. ಕೆಲವೊಬ್ರು ಅಡುಗೆ ಮಾಡಿದ್ದು ನಾನು ಭಾಳ ಊಟ ಮಾಡೋದಿಲ್ಲ, ನಾನು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀನಿ ಭಾಳಷ್ಟು. ನಮ್ಮ ಮನೇಲಿ ನಮ್ಮ ತಾಯಿ ಮಾಡಿದ್ರೆ ಊಟ ಮಾಡ್ತೀನಿ. ಅದು ಬಿಟ್ಟರೆ ನಮ್ಮ ಕೆಲಸ ನಾವು ಮಾಡ್ಕೋಬೇಕು, ನಮ್ಮ ಹೆಲ್ತ್ ನಾವು ಕಾಪಾಡ್ಕೊಂತೇವಿ ಅಂತ ಹೇಳ್ಬೋದು. ಇದರಲ್ಲೇ ನಮ್ಗೆ ಯೋಗ ಆಗ್ತೈತಿ. ನಮ್ಮ ಹಳ್ಳಿಯಲ್ಲೆಲ್ಲ ನಾವು ಭಾಳಷ್ಟು ಮನೆ ಕೆಲಸ, ಬೆಳಗ್ಗೆ ಎದ್ದ ನಾವು ಕೆಲಸ ಮಾಡ್ತೀವಿ. ಕಸ ಗುಡ್ಸೋದ್ರಿಂದ ಹಿಡಿದು, ಕಲ್ಲು ಒರೆಸೋದ್ರಿಂದ ಹಿಡಿದು, ಮುಸುರಿ ತೊಳೆದು ನಾವ, ಅಡುಗೆ ಮಾಡೋದ ನಾವ. ಸಿಟಿ ಒಳಗೆ ಅವ್ರು 10 ಗಂಟೆಗೆ ಟಿಫನ್ ಮಾಡಕತ್ರ ನಾವು ಊಟ ಮಾಡ್ಬಿಡ್ತೇವೆ ಡೈರೆಕ್ಟಾಗಿ. ಇದ್ರ ಮಧ್ಯೆ ಎಲ್ಲಿ ಜಿಮ್ ಮಾಡೋದು ನಾವೆಲ್ಲ. ನ್ಯಾಚುರಲ್ ಆಗಿರೋದು ಯೋಗ ಅಂತಂದ್ರನ ನಾವು ಮನೆ ಕೆಲಸ ಮಾಡೋದ್ರಲ್ಲಿ ಸಿಗುತ್ತೆ ಅಂತ ನಾ ಹೇಳ್ಬೋದು. ಆದರೂ ಕೂಡ ಯೋಗ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ಬೋದು. ಮತ್ತು ನಮ್ಮ ಎಲ್ಲ ರೈತರಿಗೆ ಖುಷಿ ತರೋಂಥ ಹಬ್ಬ ಅಂದ್ರೆ ಕಾರು ಹುಣ್ಣಿಮೆ. ಕಾರು ಹುಣ್ಣಿಮೆಯ ಶುಭಾಶಯಗಳು ಎಲ್ಲ ನನ್ನ ರೈತ ಅಣ್ಣ ತಮ್ಮಂದ್ರಿಗೆ ಅಂತ ಹೇಳ್ತಾ, ಈ ವರ್ಷ ಸರಿಯಾದ ಮಳೆ ಬೆಳೆ ಬರಲಿ. ಬಸವಣ್ಣ ವರ್ಷಾನುಗಂಟ್ಲೆ ನಮಗೋಸ್ಕರ, ನಮ್ಮ ರೈತರಿಗೋಸ್ಕರ ಹೊಲದಲ್ಲಿ ದುಡಿತಾ ಇರ್ತಾನ ಅಂತ ಬಸವಣ್ಣನ ಹಬ್ಬನ ಈ ಕಾರು ಹುಣ್ಣಿಮೆ ಅಂತ ಹೇಳ್ಬೋದು. ಕಾರು ಹುಣ್ಣಿಮೆಯ ಶುಭಾಶಯಗಳು ಎಲ್ಲರಿಗೂ ಕೂಡ. ಬೆಳಿಗ್ಗೆನೆ ಮಾತಾಡ್ತಾ ಇದ್ದೀನಿ, ಭಾಳ ಖುಷಿ ಆಗ್ತೈತಿ. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿನ ನ್ಯೂಸ್ ಬರೀ ಪ್ರತಿ ಒಂದ್ಸರಿನ ಹಾಕ್ತಾ ಇರ್ತೀರಿ. ಯೂಟ್ಯೂಬರ್ಸ್ ಕೆಲವೊಂದಿಷ್ಟು ನನ್ನ ವಿಡಿಯೋ ತೊಗೊಂಡ್ಬಿಟ್ಟು ಹಾಕ್ಯಾರ. ಏನು ಹಾಕಿದಾರಪ್ಪ ಅಂತಂದ್ರೆ, ಮಂಜುಳಾ ಪೂಜಾರ್ ದರ್ಶನ್ ವಿರುದ್ಧ ತಿರುಗಿ ಬಿದ್ದಾರ. ನಾನು ಯಾವಾಗಾರ ದರ್ಶನ್ ವಿರುದ್ಧ ತಿರುಗಿ ಬಿದ್ದೇನೆ ಅಂತ ಮಾತಾಡಿದ್ನ? ಮ್ಯಾಲೆ ಸೆಂಟೆನ್ಸ್ ಯಾಕೆ ಹಂಗೆ ಬರಿತೀರಿ ನೀವು? ನಾ ಏನು ಹೇಳಿದ್ನೆ ದರ್ಶನ್ ಮೇಲೆ ನಾ ತಿರುಗಿ ಬಿದ್ದೇನೆ ಅಂತ? ನಾ ದರ್ಶನ್ ಬೇದಿಲ್ಲ, ಮತ್ತೆ ತಲೆಯಾಗಿಟ್ಕೊಳ್ರಿ. ದರ್ಶನ್ ಅವ್ರಿಗೆ ಒಂದು ಬುದ್ಧಿ ಮಾತು ಹೇಳೀನಿ. ಅಕ್ಕನೇ ಆಗೋ ತಂಗಿನೇ ಆಗೋ ಏನೋ ಆಗಿ ಒಂದು ಹೇಳೀನಿ, ಆದ್ರೆ ಪವಿತ್ರಾಗಿ ಓಡೋಗಿ ಬೇದೇನೆ. ಅಕ್ಕಿಯಿಂದನೇ ಇಷ್ಟೆಲ್ಲ ಬೆಂಕಿ ಹತ್ತಿದ್ದ ಅನ್ನೋದನ್ನ ಮೊದ್ಲು ಮರಿಬೇಡ್ರಿ. ಅದನ್ನ ಮೊದ್ಲು ಹಾಕ್ರಿ. ಎಲ್ಲಾನ ಬಿಡ್ತೀರಿ, ಬರೀ ಅದನ್ನ 24 hours ಅದನ್ನ ಯಾಕೆ ಹಾಕ್ತೀರಿ? ಒಬ್ಬ ಒಳ್ಳೆ ಸ್ಟಾರ್ ಹೋರಾಟಗಾರರು, ಸ್ಟಾರ್ ನಟರನ್ನ ಹಾಕಿದ್ರೆ TRP ಸಿಗ್ತೈತೆ ಅಂತ ಹೇಳ್ತಾರಲ್ಲ, ಅದು ಸುಳ್ಳಲ್ಲ, ಕರೆನಾ? ಮತ್ತು ನೀವು ಪದೇ ಪದೇ ಅವ್ರದ ತೋರಿಸ್ತಿರಲ್ಲ. ಈಗ ನೋಡೋದು ಪೆಟ್ರೋಲ್ ಡೀಸೆಲ್ ಇದು ಏರೈತಿ, ರೈಟ್, ಅದ್ರ ಬಗ್ಗೆ ತೋರ್ಸಕತ್ತಿಲ್ಲ. ರೈತರ ಸಾವಿರಾರು ಕಷ್ಟ ಆಗದಾವು, ಅದನ್ನ ತೋರ್ಸಂಗಿಲ್ಲ. ಅವ್ರದ್ದೊಬ್ರದ ಹಾಕ್ಯಂತ ಗೊತ್ತಂದ್ರ ಇನ್ನು ರೈತರ ಕಷ್ಟ ತೋರ್ಸಾರ ಯಾರು, ಜನರ ಕಷ್ಟ ತೋರ್ಸಾರ ಯಾರು ಹೇಳ್ರಿ ನೋಡೋಣ. ಬರೀ ಅದೊಂದ ನ್ಯೂಸ್ ಹಾಕ್ತೀನಿ ಹೋಗ್ತೀರಿ ನೀವು. ಪದೇ ಪದೇ ಯಾರು ಮಾಡ್ದಿರೋದ ಅವರೇ ಮಾಡಿದಾರ. ಅಕ್ಕಿನ ಕೇಳ್ರಿ ಮೊದ್ಲ. A1 ಆರೋಪಿ ಹಾಕ್ಯದ ನೋಡ, ಅಕ್ಕಿನ ಕೇಳ್ರಿ ಹಿಡ್ಕಂದು. ಬರೀ ದರ್ಶನ್ ಹೆಸರು ತಗೊಂಡು ನೀವು ನಿಮ್ಮ TRPನ ಬೆಳೆಸಿನಕ್ಕೆ ಹೋಗ್ಬಿಟ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ತಗೊಳ್ರಿ, ಪವಿತ್ರ ಗೋಡ ಅಂತ ತಗೊಳ್ರಿ. ಯಾಕೆ ದರ್ಶನ್ ಬಗ್ಗೆ ತಗೊಂತೀರಿ ನೀವು? ನಾವು ದರ್ಶನ್ ಬಗ್ಗೆ ತಿರುಗಿ ಬಿದ್ದಿಲ್ಲ. ದರ್ಶನ್ ಅವ್ರಿಗೆ ನಾವು ಒಂದು ಮಾತು ಹೇಳಿದೀವಿ, ಕಿವಿ ಮಾತು ಹೇಳೀನಿ. ಒಬ್ಬ ಅಕ್ಕನಾಗಿ ಒಬ್ಬ ತಂಗಿ ಆಗೋ ಹೇಳೀನಿ ನಾನು. ಮೊದಲು ಅದನ್ನ ಅರ್ಥ ಮಾಡ್ಕೇಳ್ರಿ. ದರ್ಶನ್ ವಿರುದ್ಧ ತಿರುಗಿ ಬಿದ್ದ ಮಂಜುಳಾ ಪೂಜಾರ್ ಮೊದ್ಲ ಮ್ಯಾಗ ಸೆಂಟೆನ್ಸ್ ಹಾಕ್ತಿರಲ್ಲ, ನೆಟ್ ಹಾಕೋದ್ ಕಲೀರಿ. ನಾ ಏನು ಮಾತಾಡೀನಿ ಅದನ್ನ ನೋಡಿ ನೀವು ಮಾತಾಡ್ದ ಕಲೀರಿ. ಮೊದ್ಲು ಹಾಕ್ರಿ ಅದನ್ನ ಸರಿಯಾಗಿ. ಏನೇನು ಮಾತಾಡ್ತೀರಿ ನೀವು? ಒಬ್ರು ರೈತರ ಮಗ ಅದಾನ ಅಂತ. ಒಬ್ಬ ರೈತರ ಮಗ ಏನು ಮಾಡ್ಯಾನ? ಆಕಿ ಮಾಡಿದಕ್ಕಲ್ಲ ಅವನ ಹೆಸರು ಕೆಟ್ಟು ಬಂದಿರದ. ಆಕಿ ಮಾಡಿರೋ ಆರೋಪ ನಾವು ಹೊತ್ಕೊಂಡ್ ಮೌನವಾಗಿ ನಿಂತ್ಕೊಂಡಾನ. ಅದನ್ನ ಯಾರು ಮಾತಾಡಕತ್ತೇಳಿ ನೀವು? ಅವನ ಇಡೀ ಜೀವನ, ಅವನ ಕುಟುಂಬ, ಅವ್ರ ಕೆರಿಯರ್ ಎಲ್ಲ ಹಾಳು ಮಾಡ್ದ ಹೆಣ್ಮಗಳು. ಅಕ್ಕಿ ಬಗ್ಗೆ ಅಕ್ಕಿನ ತೋರ್ಸ್ರಿ, ಪದೇ ಪದೇ ಅಕ್ಕಿನ ಜೂಮ್ ಮಾಡಿ ತೋರ್ಸ್ರಿ. ಒಂದು ಹೆಣ್ಣಾಗಿ ಹೆಂಗ್ ಮಾತಾಡ್ತೀರಿ ಅಂತ ಅನ್ಬೇಡ್ರಿ. ಒಂದು ಹೆಣ್ಣು ಸುಖಾನು ಕೊಡ್ತಾಳ, ಕಷ್ಟನ ತಂಬರ್ತಾಳ ಒಂದು ಗಂಡಸಿಗೆ ಅನ್ನೋದನ್ನ ಯಾರು ಮರೆಯಕ್ಕೆ ಹೋಗ್ಬೇಡ್ರಿ. ಇದನ್ನ ಬಿಡ್ರಿ, ಅಕ್ಕಿನ ತೋರ್ಸ್ರಿ. ಬರೀ ದರ್ಶನ್ ಬಗ್ಗೆ ಯಾಕೆ ಹೇಳ್ತೀರಿ ನೀವು?
ಆಕಿನ ಪವಿತ್ರ ಕೋಡ್ ಬಗ್ಗೆ ಮಾತಾಡ್ಬಾರ್ದ? ಆಕಿನ ಅಲ್ಲ, ಆಕಿಗೆ ಮೆಸೇಜ್ ಬಂತಂತಂದು ಹೊಡ್ಯಾಕ್ ಹೇಳಿದ ಆಕಿ ಅಂತಲ್ಲ. ಮೊದ್ಲು ಆಕಿನ ಹಿಡ್ಕೊಂಡು ಸರಿಯಾಗಿ ತನಿಖೆ ಮಾಡ್ರಿ, ಅವಾಗೆಲ್ಲ ಬೈಲಿಗೆ ಬರ್ತತಿ, ಹೊರಗೆ ಬರ್ತತಿ ವಿಷಯ ಏನನ್ನೋದು. ಅದನ್ನ ಬಿಡ್ತೀರಿ, ಬರೀ ದರ್ಶನ್ ಬಗ್ಗೆನ ಮಾತಾಡ್ತೀರಿ. ಆಕಿನ ಹಿಡ್ಕೊಡ್ರಿ ಮೊದ್ಲ. ಆಕಿ ಯಾರು ಮಾಡ್ಯಾರ ಅಂತ ಆಕಿನ ಹೇಳ್ತಾಳ ಬಾಯಿ ಬಿಟ್ಟು. ಇನ್ನೊಬ್ಬರ ಬಗ್ಗೆ ಒಂದು ಜೀವ ತೆಗೆಂತ ಕೆಟ್ಟ ಕಟುಕಂತ ಮನಸ್ಸು ಯಾವ ಹೆಣ್ಣಿಗೆ ಇರಬಾರ್ದು. ಯಾರೋ ಹೆಣ್ಮಕ್ಳಾಗಿರ್ಲಿ, ಬುದ್ಧಿ ಮಾತು ಹೇಳಂತ ಗುಣಗಳನ್ನ ಬೆಳೆಸ್ಕೋಬೇಕೆ ಹೊರತು ಇನ್ನೊಬ್ರು ಜೀವ ತೆಗೆದು ಆ ಹೆಣ್ಮಗಳದ ಅರಿಶಿನ ಕುಂಕುಮನ ಅಳಿಸಿದ್ಲಿಕ್ಕಿ. ಈಕಿಗೆ ಅರಿಶಿನ ಕುಂಕುಮದ ಒಂದು ಬೆಲೆ, ಒಂದು ತಾಳಿ ಬೆಲೆ ಗೊತ್ತಿದ್ದಿದ್ರ ಪಾಪ ಪವಿತ್ರ ಗೌಡ ಬಹುಶಃ ಮಾತಾಡ್ತಾ ಇರಲಿಲ್ಲ ಅನ್ಸತ್ತೆ. ನೀವು ನಂಗೆ ಪ್ರಶ್ನೆ ಮಾಡಾರದಿರಿ, ನೀವೆಲ್ಲಿ ತಾಳಿ ಹಾಕಿಂದಿರಂತ. ಬೆಳಗ್ಗೆ ಮಾಡ್ತಾ ನೀ ಎಲ್ಲಿ ಕುಂಕುಮ ಹಚ್ಕೊಂಡಿ ಅಂತ ಹಚ್ಕೊಂತವ ನಾವೆಲ್ಲ. ಕೆಲವೊಬ್ರು ನಿಮ್ಮ ಹೆಂತೇರಿ ಮೊದ್ಲು ಹಚ್ಚ್ರಿ, ನಮಗೆ ಭಾಳ ಕಮೆಂಟ್ ಹಾಕ್ತಿರ್ತೀರಿ. ನಮ್ಗೆ ಯಾವಾಗ ಹಚ್ಕೋಬೇಕು ಅನ್ನೋದು ಗೊತ್ತೈತಿ. ನಾವು ಬಂಡಾರ ಇಲ್ದನ ಹೊರಗೆ ಹೊಂಡಂಗಿಲ್ಲ, ಅದು ಗೊತ್ತೈತೆ ನಿಮ್ಗೆ. ಇವತ್ತಿನ ದಿನ ಯಾವುದೋ ಒಬ್ಬ ಹೆಣ್ಮಗಳಾಗಿರ್ಲಿ, ಯಾರು ಸಾವಿರಾರು ಜನ ಮೆಸೇಜ್ ಮಾಡ್ತಾರಪ್ಪ. ಬರೀ ಅವ್ರನ್ನ ಬಡಿಯೋದ್ರಿಂದನ ಇದು ಸರಿ ಹೋಗ್ತೈತೆ ಅನ್ನಂಗಾಗಿದ್ರ ಯಾರು ಬದುಕ್ತಾನ ಇರಲಿಲ್ಲ ಭೂಮಿ ಮೇಲೆ. ಮೊದಲು ಅದನ್ನ ತಲೆಯಾಗಿ ಇಟ್ಕೊಡ್ರಿ. ಈ ಒಂದು ತನಿಖೆಯಿಂದ ಇನ್ನು ಮುಂದೆ ಆಗ್ತಕ್ಕಂಥ ಕೆಟ್ಟ ಘಟನೆಗಳು ಸ್ಟಾಪ್ ಆಗ್ತಾವ. ಇದು ಭಾಳ ಬಿಗಿ ಬಂದೋಬಸ್ತಿಂದ ಈ ತನಿಖೆ ನಡಿಬೇಕು. A1 ಆರೋಪಿ ಆಕಿನ ಬಿಡ್ತೀರಿ, ಬರೀ ದರ್ಶನ ಹಿಡ್ಕಂತೀರಿ. ಆಕಿನ ಹಿಡ್ಕಡ್ರಿ, ಆಕಿನ ಬಾಯಿ ಬಿಡ್ತಾಳ. ದರ್ಶನ್ಗೆ ಏನು ಗೊತ್ತು? ಆಕಿ ಹೇಳಿದಕ್ಕೆ ಅವ ಅಲ್ಲಿ ಹೋಗ್ಯಾರಲ್ಲ ಅವ್ರು, ಇಲ್ಲಾಂದ್ರೆ ಹೋಗ್ತಾ ಇರ್ಲಿಲ್ಲ. ಅಕ್ಕಿನ ಹಿಡ್ಕರ್ರಿ, ಮೇನ್ ಇರೋದ ಅಕ್ಕಿ ಕಡೆನೈತೆ ಅಲ್ಲ. ಹೋಗ್ರಿ ಅಕ್ಕಿನ ಅವ್ರ ವಿರುದ್ಧ ಚೂ ಯಾರು ಬಿಟ್ಟಾರ ಕೇಳ್ರಿ ಮೊದ್ಲು ಹಿಡ್ಕಂದು. ಒಬ್ಬ ವ್ಯಕ್ತಿನ ಬಿದ್ದ ಅಂತಂದು ಮತ ಅವ್ರಿಗೆ ನೋವು ಕೊಡಂತ ಮನಸ್ಥಿತಿ ನಮಗಂತೂ ಇಲ್ಲಪ್ಪ. ಪದೇ ಹೋಗಿ ಅವ್ರು ಚುಚ್ಚಿ ಮಾತಾಡಕ್ ಹೋಗ್ಬೇಡ್ರಿ, ನನಗೂ ಇಷ್ಟ ಆಗಲ್ಲ. ಆಕಿನ ಹಿಡ್ಕಡ್ರಿ, ಪದೇ ದರ್ಶನ್ ಹೆಸರು ತಗೊಳಕ್ ಹೋಗ್ಬೇಡ್ರಿ ನಿಮ್ಮ TRPಗೋಸ್ಕರ. ಹೋಗಿ ಪವಿತ್ರ ಗೌಡ ಅಂತ ಹೇಳ್ರಿ. ಹೋಗ ಅಕ್ಕಿ ಹಾಕ್ಯಾಳಲ್ಲ ಮೆಸೇಜ್ ಹಾಕಿದಕ್ಕೆ ಆಕೆಲ್ಲ ಹೊಡ್ಸಿದ್ದು ಆಕಿಗೆ ಗೊತ್ತಿರುತ್ತಲ್ಲ. ಆಕಿ ಏನೇನು ಮಾಡ್ಯಾಳ ಅಂತ ಸರಿಯಾಗಿ ಅಕ್ಕಿನ ಮೊದಲು ತನಿಖೆ ಮಾಡ್ಬೇಕು, ಆಮೇಲೆ ಎಲ್ಲ ಹೊರಗೆ ಬರ್ತೈತಿ ವಿಷಯ. ಹೌದು ಸಹೋದರ, ಮೊದಲನೇ ಆರೋಪಿನ ಬಿಡ್ತಾರ, ಎರಡನೇದಾರನ ಇವರು ಹಿಡ್ಕೊಂಡ್ ಕೇಳ್ತಾ ಇರ್ತಾರ ಪದೇ. ಆ ಮನುಷ್ಯ ಏನು ಗೊತ್ತಿಲ್ದಂಗ ಸುಮ್ಮನೆ ನಿಂತ್ಕೊಂಡಾರ, ಒಂದೊಂದಿಲ್ಲ ಎರಡೊಂದಿಲ್ಲ ಅಂತ. ದೊಡ್ಡ ಸ್ಟಾರ್, ದೊಡ್ಡ ಮನುಷ್ಯ, ಸೊಕ್ಕು ಅಹಂಕಾರ ದುರಹಂಕಾರ ಇಲ್ಲ. ಏನೋ ಸಿಟ್ನ್ಯಾಗ ಮಾತಾಡ್ತಾರ. ಸಿಟ್ನ್ಯಾಗ ಮಾತಾಡ್ದಾರ ಎಲ್ಲ ಕೆಟ್ಟವ್ರಂತ ಹೇಳಬಾರ್ದು. ಎಷ್ಟು ದಿನ ಆಯ್ತು? ಒಂದು 8 ದಿವಸದ ಮೇಲೆ ಆಯ್ತು. ನೀವು ಒಂದು 12 ದಿನ ಆಯ್ತು ಪದೇ ಅವನ್ನ ತೋರ್ಸಾತೀರಿ. ಅದನ್ನ ತೋರ್ಸೋದ್ರಿಂದ ಏನು ಉಪಯೋಗ ಐತಿ ಹೇಳ್ರಿ ನೋಡೋಣ. ರೈತರದ್ದು ಎಷ್ಟೋ ಕಷ್ಟ ಐತಿ, ಅದ್ರ ಬಗ್ಗೆ ತೋರ್ಸಂಗಿಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಏರೈತಿ, ಅದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡ್ರಿ, ತೋರ್ಸ್ರಿ. ಜನರಿಗೆ ನೀವು ಏನು ನ್ಯಾಯ ಕೊಡ್ತೀರಿ ಅಂತ ಕೇಳ್ರಲ್ಲ, ಅದನ್ನ ಬಿಡ್ತೀರಿ, ಬರೀ ಅದನ್ನ ತೋರಿಸ್ತೀರಿ. ಅದು ಸರಿನಾ? ಮನೆಯಲ್ಲಿ ಚಿಕ್ಕ ಮಕ್ಳು ಇರ್ತಾರ, ಟಿವಿ ನೋಡ್ತಿರ್ತಾರ, ದೊಡ್ಡವ್ರು ಅದನ್ನ ನೋಡಿ ಅವ್ರ ತಲೆಯಲ್ಲಿ ಏನು ಬೆಳೆಸ್ಕೊಂತಾರ ಗೊತ್ತೈತೆ ಅದು. ಅದ್ರ ಬಗ್ಗೆ ಗಮನ ಹರಿಸಿರಿ ನೀವೆಲ್ಲ. ಇವತ್ತಿನ ದಿನ ಮನ್ಯಾಗ ನಾವು ಟಿವಿ ಹಚ್ಚಕ ಬೇಜಾರಾಗಿತ್ತು ನಿಜ ಸಹೋದರರೇ. ಮಕ್ಕಳು ನೋಡಿದಾರ ಏನಂತಾರ ಗೊತ್ತಾ? ಅಯ್ಯೋ ಓ ದರ್ಶನ ಪಾಪ ಅಂತಿರ್ತಾವ. ಯಾಕಂತಂದ್ರ ಅವ್ರ ಫ್ಯಾನ್ಸ್ ಇರ್ತಾರ ಮಕ್ಳು. ಹಂಗಾಗಿ ದರ್ಶನ್ ಅವ್ರ ಫ್ಯಾನ್ ಆಗಿರ್ತಾರ ಹುಡುಗರ್ಸೆಲ್ಲ. ಅವ್ರು ಅದನ್ನೇ ನೋಡ್ತಿರ್ತಾರ. ಯಾಕಂದ್ರೆ ನಾವು ಬೇಡ ಟಿವಿ ಹಚ್ಚಬೇಡ ಅಂದ್ರೆ ಅವರೇ ನೋಡ್ತಿರ್ತಾರ. ಹೆಣ್ಮಗಳು ಅಕ್ಕಿಯಿಂದನ ಆಗೈತಲ್ಲ, ಅಕ್ಕಿನ ಮೊದಲು ತನಿಖೆ ಮಾಡ್ರಿ. ನಾವು ಯಾರ ಪರನೂ ಇಲ್ಲ, ಯಾರು ಇರೋದನ್ನ ಇಲ್ಲ. ನಾನು ನೋಡ್ತಾ ಬಂದೆ, ನಾನು ಮಾತಾಡೀನಿ ಬೇದನಿ. ನೀವು ಒಬ್ಬ ಹೆಣ್ಮಗಳಿಂದ ಹೋಗಿದ್ದಕ್ಕೆ ಹಿಂಗಾಗೈತಪ್ಪ, ಹಿಂಗೆ ಹೋಗ್ಬೇಡ. ನಿಮಗೆ ಜೀವಕ್ಕೆ ಜೀವ ಕೊಡಂತ ಹೆಣ್ಮಕ್ಳನ್ನ ಪ್ರೀತಿ ಮಾಡ್ಬೇಕು. ಈಗ ಪ್ರೀತಿ ಮಾಡ್ತೀರಿ, ಇಷ್ಟಪಡ್ತೀರಿ. ಒಂದು ಮಾತು ಹೇಳ್ತೇನೆ ಎಲ್ಲರಿಗೂ, ಈಗ ಇಷ್ಟಪಟ್ರೆ ಎಷ್ಟೋ ಕಷ್ಟ ಬರಲಿ, ಅದನ್ನ ಅವ್ರ ತಲೆ ಮೇಲೆ ಹಾಕ್ಯಂದು ಅವ್ರ ಮನಸ್ಸಿನಲ್ಲಿ ಇಟ್ಗಳಂತ ಗಂಡ್ಮಗಾಗ್ಲಿ ಹೆಣ್ಮಗಳಾಗ್ಲಿ ಇಷ್ಟಪಡ್ರಿ. ಎಲ್ಲ ಆರೋಪ ಬಂದಿದ್ದಾನ ಇನ್ನೊಬ್ರು ತಲೆ ಮೇಲೆ ಹಾಕಿ ಅವ್ರ ಜೀವನ ಸರ್ವನಾಶ ಮಾಡೋಂತಾರನ್ನ ನೀವು ಇಷ್ಟನ ಪಡಕ್ ಹೋಗ್ಬೇಡ್ರಿ. ಅಂತರಿಂದ ದೂರ ಇರೋದ ಬಹಳ ಉತ್ತಮ ಅಂತ ಹೇಳಕ್ ಇಷ್ಟಪಡ್ತೇನೆ ಸಹೋದರರೇ. ಯಾಕಂದ್ರೆ ನಮ್ಗ ಕಷ್ಟದಲ್ಲಿ ಸುಖದಲ್ಲಿ ಆಗಂತ ವ್ಯಕ್ತಿಗಳು ಇರಬೇಕು. ಬರೀ ಸುಖಕ್ಕೆ ಮಾತ್ರ ಅವ್ರನ್ನ ಇಷ್ಟಪಟ್ಬಿಟ್ಟು ಖುಷಿ ಪಡೋದಲ್ಲ. ನಾನು ಒಬ್ಬ ಹೆಣ್ಮಗಳಾಗಿ ಮಾತಾಡಕತ್ತೀನಿ. ಯಾಕಂತಂದ್ರ ಪದೇ ದರ್ಶನ್ ಹೆಸರು ನೀವು ಪದೇ ಬಳಸಾಕತ್ತೀರಲ್ಲ,
ತಗೊಳ್ರಿ, ಅಕ್ಕಿ ಹೆಸರು ತಗೊಳ್ರಿ ಮೊದ್ಲು. ಅಕ್ಕಿ ಹೆಸರು ಯಾಕೆ ತಗೊಳಕತ್ತಿಲ್ಲ ನೀವು? ಈಗ ಹೆಂಗ್ ಮಾತಾಡ್ತಾ ಅಂತ ನನಗೆ ಬೇಯ್ಬೋದು, ನಾನೇನ್ ಬೇಯಕತ್ತಿಲ್ಲ. ಮೊದ್ಲು ಅಕ್ಕಿ ಹೆಸರು ಯಾಕೆ ತಗೊಳಕತ್ತಿಲ್ಲ ನೀವು? ಅಕ್ಕಿನ ಮೊದ್ಲು ತನಿಖೆ ಮಾಡ್ರಲ್ಲ. ಅಕ್ಕಿ ತನಿಖೆ ಮಾಡಿದ್ರ, ಅಕ್ಕಿನ ಭಾಳ ಇನ್ಕ್ವೈರಿ ಮಾಡಿದ್ರ ಅಕ್ಕಿಯಿಂದ ಹೊರಗೆ ಬರ್ಬೋದು ವಿಷಯಗಳು. ಅದನ್ನ ಬಿಡ್ತೀರಿ ಬರೇ ಅವ್ರಿಗೆ ವಿಡಿಯೋ ಹಿಡಿಯೋದು, ಅವ್ರು ಹಂಗೆ ನಿಂತ್ಕಂದ್ರು, ಅವ್ರು ಇಷ್ಟು ಕಷ್ಟ ಕೊಟ್ರು, ಇಷ್ಟು ಕಷ್ಟ ಕೊಟ್ರು ಅಂತೀರಿ. ಯಾರು ಕಷ್ಟ ಕೊಡಂಗಿಲ್ಲ, ಯಾರು ತೊಂದರೆ ಕೊಡೋದಿಲ್ಲ. ಅವರು ಮೌನವಾಗಿ ಅದಾರಂತಂದ್ರ ಇಲ್ಲ ಬರ್ದ ಮಾತಾಡ್ಬಾರ್ದು. ನಾವು ಇಲ್ಲಿ ಹೊರಗಡೆ ಕುತ್ಕೊಂಡು ಟಿವಿಯಲ್ಲಿ ತೋರಿಸಿದೆಲ್ಲ ಸತ್ಯ ಅಂತ ದಯಮಾಡಿ ಎಲ್ಲ ಜನರು ಅನ್ಕೊಳಕ್ ಹೋಗ್ಬೇಡ್ರಿ. ಅಲ್ಲಿ ನಡೀತಾ ಇರೋದ ಒಂದು, ಇವ್ರು ತೋರ್ಸಾಕತ್ತಿದ್ದ ಇನ್ನೊಂದು ಆಗಿರ್ಬೋದು. ಆದ್ರೆ ಹಿಂಗ ಅಂತ ಹೇಳಕ್ಕಾಗಲ್ಲ. ದಯಮಾಡಿ ಒಬ್ಬರನ್ನ ನೀವು ತೋರ್ಸೋದು, ಅದು ಹೇಳೋದು ಅವ್ರ ಮೇಲೆ ಅದು ಸರಿಯಲ್ಲ ಅನ್ಸಕತ್ತೈತೆ ನಮಗ. ಅಕ್ಕಿನ ಕೇಳ್ರಿ, ಅಕ್ಕಿ ಬಗ್ಗೆನ ಮಾತಾಡ್ರಿ, ಅಕ್ಕಿನ ತೋರಿಸಿ ಸ್ವಲ್ಪ ಜೂಮ್ ಮಾಡಿ. ಮಹಾತಾಯಿ ಅಕ್ಕಿನ ಅಲ್ಲ, ಇದೆಲ್ಲ ನಡೆಯಕ್ ಘಟನೆ. ಆ ಕಡೆ ಪಾಪ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ಕುಟುಂಬನ ಹಾಳಾಗೋತು. ಪಾಪ ಅವ್ರ ದಿಕ್ಕಿಲ್ಲ, ಈಗ ಯಾರು ನೋಡ್ಕೊಳ್ಳಾರ. ಈ ಕಡೆ ದರ್ಶನ್ ಅವ್ರ ಫ್ಯಾಮ್ಲಿನ ಒಂದ್ ಸ್ವಲ್ಪ ಬೇಜಾರ್ನ ಐತಿ ಕುಟುಂಬ. ಈಕಿ ಮಾಡ್ದಕ್ಕೆ ಯಾರು? ಈ ಹೆಣ್ಣಿಂದ ಆಗಿದ್ದಲ್ಲ ಎಲ್ಲಾನ. ಹಂಗ ಅಂದ ಚಂದ ನೋಡಿ, ಮಳ್ಳಾಟದ ಮಾತು ನೋಡಿ ಮಳ್ಳಾಗ್ಬೇಡ್ರಿ ಸಹೋದರರೇ. ಏನ ಅವ್ರು ಎಷ್ಟೋ ಸ್ಟ್ರಾಂಗ್ ಇದ್ರಿ, ಎಷ್ಟೋ ಬೇಯ್ತಾರ. ಯಾರು ಬೇಯ್ತಾರ ನೋಡು, ಅವರಲ್ಲಿ ಒಳ್ಳೆ ಗುಣ ಇರ್ತಂತ ನೀವು ತಿಳ್ಕೋಬೇಕು. ಯಾರು ಮಳ್ಳಾಟದ ಮಾತು ಮಾತಾಡ್ತಾರ, ಬಣ್ಣದ ಮಾತು ಮಾತಾಡ್ತಾರ, ಅವ್ರ ಹಿಂದ ಮಳ್ಳ ಮಾತಿಗೆ, ಬಣ್ಣದ ಮಾತಿಗೆ ಮಳ್ಳಾಗಕ್ಕೆ ಹೋಗ್ಬೇಡ್ರಿ ದಯಮಾಡಿ. ಹಂಗ ಬಣ್ಣನ ಹಾಸ್ತಾರ ಅವರು. ಪ್ರೀತಿ ಮಾಡ್ತೇನೆ ಅಂತ ಹೇಳ್ತಾರಲ್ಲ, ಪ್ರೀತಿ ಬಣ್ಣದಿಂದ ಪ್ರೀತಿ ಮಾಡ್ತಾರ ಅವ್ರು, ಹೃದಯದಿಂದ ಮಾಡೋದಿಲ್ಲ. ರಫ್ ಮಾತಾಡ್ತಾರಲ್ಲ ಅವರು, ಹೃದಯದಲ್ಲಿ ಪ್ರೀತಿ ಮಾಡ್ತಾರ ಅನ್ನೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ ದಯಮಾಡಿ. ನಿಮ್ಮ ಕುಟುಂಬನ ನೀವು ಕಾಪಾಡ್ಕೊಳ್ರಿ. ನಿಮ್ಮ ಕಷ್ಟಕ್ಕೆ ನಿಮ್ಮ ಕುಟುಂಬನ ಆಗ್ತೈತೆ ಹೊರತು. ಇವತ್ತು ನೋಡು ವಿಜಯಲಕ್ಷ್ಮಿ ಅವ್ರು ಎಷ್ಟು ಕಷ್ಟಪಟ್ಕೊಂಡು ಓಡಾಡತ್ತಾರ ಅವ್ರ ಗಂಡನ ಬಿಡಿಸ್ಕೊಳಕ. ಹೆಂಡತಿನ ಬಂದ್ಲು, ಹೆಂಡತಿನ ಬರ್ಬೇಕಾಯ್ತು ಅವ್ರನ್ನ ಬಿಡಿಸ್ಕೊಳಕ. ಅವ್ರಿಗೆ ಇರಂತ ಕಷ್ಟ ಪವಿತ್ರ ಗೋಡ ಇರಂಗಿಲ್ಲ. ತಾಳಿ ಕಟ್ಟಿಸ್ಕೊಂಡ್ ಹೆಂಡತಿಗೆ ಭಾಳ ಕಷ್ಟ ಇರ್ತೈತಿ. ಆಕಿ ಕಣ್ಣೀರ್ ಹಾಕಾಕತ್ತಾಳ ಈಗ. ಇವತ್ತ ನನ್ನ ಗಂಡ ಹೊರಗೆ ಬರ್ಲಿ ಅಂತಂದ ಎಷ್ಟೋ ಕಷ್ಟಪಟ್ಟಾಳ ಗಂಡನಿಂದ, ಎಷ್ಟೋ ತೊಂದರೆ ಪಡಿಸ್ಕೊಂಡಾಳ. ಆಕಿಗೆ ಗೊತ್ತ ಕಷ್ಟ. ಹಂಗಾಗಿ ಒಬ್ರನ್ನ ನಾವು ದೂರಬಾರ್ದು. ಒಬ್ಬ ಮನುಷ್ಯ ಬಿದ್ದಾನಂತಂದ್ರ ಮತ್ತ ಅವ್ರಿಗೆ ಕಲ್ಲು ಹೊಡೆಯಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಅನ್ಭವಿಸೇವಿ. ನಮ್ಗ ಏನೋ ಒಂದು ದುರ್ಲಾಭ ಬಂದಾಗ, ನಮಗೂ ಬಾಯಿ ಬಂದಾಗ ಮಾತಾಡಿದ್ರು, ನಮಗ್ ಮಾತಾಡ್ದಾರ ಯಾರು ಉಳಿದಿಲ್ಲ, ಸರ್ವನಾಶ ಆಗಿ ಹೋಗ್ಯಾರ. ಯಾಕಂದ್ರೆ ಸುಳ್ಳ ಮಾತಾಡ್ದಾರ, ಸತ್ಯನಾಶ ಆಗಿ ಹೋಗ್ಯಾರ ಎಲ್ಲರೂ. ಎಲ್ಲರ ಟೈಮ್ ಹಿಂಗ ಇರ್ತದೆ ಅಂತ ಹೇಳಕ್ ಬರಂಗಿಲ್ಲ. ಟೈಮ್ ನಮ್ ಕೈಯಾಗಿಲ್ಲ, ಆ ಭಗವಂತನ ಕೈಯಾಗತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸಹೋದರರೇ. ಒಂದು ಮಾತು ಹೇಳ್ತೇನಿ, ನಾವು ಟಿವಿಲಿ ನೋಡಿದ್ದೆಲ್ಲ ಸತ್ಯ ಅಂತ ದಯಮಾಡಿ ತಿಳ್ಕೊಳಕ್ ಹೋಗ್ಬೇಡ್ರಿ, ಮಾತಾಡಕ್ಕೂ ಹೋಗ್ಬೇಡ್ರಿ. ಇರೋದೊಂದು, ನಡೆದಿರೋದು ಇನ್ನೊಂದು. ಆ ತನಿಖೆ ಆದ ಮೇಲೆ ನಾವು ಮಾತಾಡ್ಬೇಕು. ನಾವು ಕೋರ್ಟ್ ಅಲ್ಲ, ನಾವು ಜಡ್ಜ್ ಅಲ್ಲ. ನಾವ ಡಿಸಿಷನ್ ತಗೊಂಡು ನಾವ ಕಮೆಂಟ್ ಹಾಕ್ಯಂದು ನಾವ ಎಲ್ಲ ಮಾತಾಡ್ದಲ್ಲ. ಇವತ್ತಿನ ದಿನ ದರ್ಶನ್ ಅವ್ರು ನಿಂತ್ಕೊಂಡಿರೋದು ನೋಡಿದ್ರ ಬೇಜಾರು ಅನ್ಸತಿ. ಯಾಕಂದ್ರೆ ನಾವಂತ ಕ್ರೂರ ಮನಸ್ಸಿಲ್ಲಪ್ಪ, ನಮಗೂ ಭಾಳ ಬೇಜಾರಾಗ್ತೈತಿ. ಯಾಕೆ ಮಾತಾಡಕತ್ತಿಲ್ಲ ಅವ್ರ ಮನಸ್ಸಿನಾಗನ ಈಗ ಕೊರಗೈತಿ. ನೋಡಪ್ಪ, ಇಂಥ ಹೆಣ್ಮಗಳು ನೋಡಿದ್ ನನ್ಗೆ ಹಿಂಗೆಲ್ಲ ಬಂತು, ಇಷ್ಟೆಲ್ಲ ಪರಿಸ್ಥಿತಿ ಅನುಭವಿಸತ್ತೇನೆಲ್ಲ ಅಂತ ಅನ್ಕಂತಾರ ಅವ್ರು. ಯಾಕೆ ಅನ್ಕಂತ ಇಲ್ಲ? ಬುದ್ಧಿ ಬಂದೈತಿ ಅವ್ರಿಗೆ ಮನಸ್ಸಿನಾಗ, ಮಾತಾಡಕತ್ತಿಲ್ಲ ಅಷ್ಟ. ಒಬ್ಬ ಮನುಷ್ಯ ಬಿದ್ದಾರಂತಂದ ಹಂಗ ಪದೇ ಪದೇ ಅವನ್ಗೆ ಬೇಯದಲ್ಲ. ಅಕ್ಕಿನ ಕೇಳ್ರಿ ಮೊದ್ಲ, ಅಕ್ಕಿಂದನ ಆಗಿದ್ದು ಇಷ್ಟೆಲ್ಲ. ಹೌದು ಸಹೋದರರೇ, ಅವಾಗ ನಮ್ಮ ಟೀಚರ್ಸ್ ಎಲ್ಲ ಶಾಲೆಗೆಲ್ಲ ಹೊಡಿತಾ ಇದ್ರು. ಅವಾಗ ಬುದ್ಧಿ ಅಲ್ಲೇ ಕಲ್ತಿದ್ವಿ ನಾವು ಶಾಲ್ಯಾಗನ. ಈಗ ಟೀಚರ್ ಸರ್ ಶಾಲೆ ಹೊಡೆಯೋದು ಕಮ್ಮಿ ಮಾಡ್ರ. ಅವಾಗಿದ್ದ ಇವ್ರು ಪೊಲೀಸ್ನವ್ರ ಕಡೆ ಹೊಡ್ಸ್ಕೊಳಕ್ ಶುರು ಆದ್ರು ಈಗಿನ ಯುವಕರು ಯುವತಿಯರ ಅಂತ ಹೇಳ್ಬೋದು. ನಾವು ಎಲ್ಲ ಕಷ್ಟಪಟ್ಟ ಬಂದೇವಿ, ಎಲ್ಲ ಕಷ್ಟಪಟ್ಟ ನಾವು ಓಡಾಡೇವಿ. ಒಂದು ಹೋರಾಟ ಮಾಡ್ಬೇಕು, ಒಂದು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತಂದ್ರೆ ಅಷ್ಟು ಸುಲಭಿಲ್ಲ. ಒಂದು ಫ್ಯಾಮಿಲಿ ನಡ್ಸ್ಕೊಂತ ಹೋಗ್ಬೇಕಂದ್ರೆ ಅಷ್ಟು ಸುಲಭಿಲ್ಲ. ಎಲ್ಲ ಕಷ್ಟಗಳನ್ನ ನಾವು ಎದುರಿಸಿ ಮುನ್ನುಗ್ಗಬೇಕಾಗ್ತೈತಿ. ಇವತ್ತಿನ ದಿನ ಸಮಾಜ ನಮ್ಮನ್ನ ಹೆಂಗ ನೋಡ್ತೈತಿ ಅಂತಂದ್ರ, ನಾವು ಚಲೋತ್ನಂಗಿದ್ದಾಗ ಅಣ್ಣ ಅಣ್ಣ ಬಾಸ್ ಬಾಸ್ ಅಂತಾರ.
ಅವ್ರನ್ನ ಟೇಷನ್ ಕರ್ಕೊಂಡು ಹೋದಾಗ ಅಣ್ಣ ಅಣ್ಣ ಅಂದರ್ ಯಾರು ಇಲ್ಲ. ಅವ್ವ ಅದಕ್ಕಿ ತಾಯಿ ಅಂತ ಯಾರೋ ಒಬ್ಬಕ್ಕಿದ್ಲು. ಆ ತಾಯಿ ಮಹಾತಾಯಿ ಬರೀ ಟಿವಿಯಲ್ಲಿ ಪೋಸ್ ಕೊಡಕ್ಕಷ್ಟೇ. ಆಕೆ ಅವಾಗ ಹೋಗಿ ದರ್ಶನ್ ಅವ್ರನ್ನ ಕಷ್ಟ ಏನಂತ ಕೇಳಲಿಲ್ಲ. ಅವ್ರಿಗೆ ಗೊತ್ತಾಗ್ತೈತಿ ಕಷ್ಟದಾಗ ಯಾರು ಬಂದಾರ ಯಾರಿಲ್ಲ ಅಂತ. ಆ ಟೈಮ್ನಾಗೆ ಗೊತ್ತಾಗದು ನಮ್ಮರ್ ಯಾರಲ್ಲ ಅಂತ. ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಕಡೆ ರೇಣುಕಾ ಸ್ವಾಮಿ ಅವರಿಗೆ ನ್ಯಾಯ ಸಿಗ್ಬೇಕು. ಅವ್ರಿಗೆ ಯಾರು ಅನ್ಯಾಯ ಮಾಡ್ಯಾರ ಅಂತ ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕು. ಸುಮ್ಮನೆ ನಾವ ಕೋರ್ಟು ಜಡ್ಜು ನಾವೇ ಎಲ್ಲ ಡಿಸಿಷನ್ ತಗೊಂಡು ಇಲ್ಲಿ ಕಮೆಂಟ್ ಹಾಕೋದು ಬೇಡ. ಇಲ್ಲಿ ಎಲ್ಲೇ ಕುತ್ಕೊಂಡು ಪಾಲ್ತುಗಳು ಕಮೆಂಟ್ ಹಾಕೋದು ಬೇಡ. ಇಲ್ಲಿ ನಾನು ಯಾರ ಪರನೂ ಮಾತಾಡಲ್ಲ. ನ್ಯಾಯ ಎಲ್ಲರಿಗೂ ಒಂದ. ನ್ಯಾಯ ದೇವತೆ ದಳ ಖಂಡಿತ ಒಳ್ಳೇದಾಗ್ತೈತೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಮತ್ತೊಮ್ಮೆ ನಮ್ಮೆಲ್ಲ ರೈತ ಬಾಂಧವರಿಗೆ ಕಾರು ಹುಣ್ಣಿಮೆಯ ಶುಭಾಶಯಗಳು. ನಮಸ್ಕಾರ.